ನಾವು ಶಿವಮೊಗ್ಗದಿಂದ ಶಿವಮೊಗ್ಗ. ಏನು ಮಾಡ್ಕೊಂಡಿರೋದು? ಅಗ್ರಿಕಲ್ಚರ್ ಹಾ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಗುರುಗಳೇ. ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒನ್ ಇಯರ್ ಆಯ್ತು ಗುರುಗಳೇ ನೋಡಕ್ ಹಿಡ್ದು. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಏನ್ ಬೆಳೆ ಬೆಳಿತೀರಿ ನೀವು? ಅಡಿಕೆ ಬೆಳಿತೀವಿ. ಅಡಿಕೆ ಬೆಳಿತೀವಿ. 1 ನಿಮಿಷ ನೀರು ಕುಡಿತಾ ಇದ್ದೆ. ಅಡಿಕೆ ಬೆಳಿತೀರಿ? ಅಡಿಕೆ ಬೆಳಿತೀವಿ. ಚೋಣಿ ನೀವೇ ಮಾಡ್ತೀರಾ, ಬೇರೆಯವ್ರಿಗೆ ಕೊಡ್ತೀರಾ? ಇಲ್ಲ ಗುರುಗಳೇ, ಈಗ 3 years ಇಂದ ಬೇರೆಯವ್ರಿಗೆ ಕೊಡ್ತಾ ಇದೀವಿ. ನಾವು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಇದ್ವಿ, ಡಿವೈಡ್ ಆಯ್ದ್ವಲ್ಲ, ಓಕೆ. ಹಂಗಾಗಿ ಮಾಡಕ್ ಆಗಲ್ಲ ಅಂತಂದು ಬೇರೆಯವ್ರಿಗೆ ಕೊಡ್ತಾ ಇದೀವಿ. ಮೊದ್ಲು ನೀವೇ ಮಾಡ್ತಿದ್ರಾ? ಮೊದಲು ನಾವೇ ಮಾಡ್ತಾ ಇದ್ವಿ. ಕತ್ತಿಗಳಲ್ಲಿತ್ತು, ಆಗ ಈಗ ಮಿಷಿನ್ ಬಂದಿದಾವಲ್ಲ ಸುಳಿಯೋಕೆ. ಮಿಷಿನ್ಗಳು ಬಂದಿದೆ ಗುರುಗಳೇ. ಮೊದ್ಲು ಕತ್ತಿಲ್ ಸುಳಿಸ್ತಿದ್ರಾ? ಕತ್ತಿಲೆಲ್ಲ ಸುಲಿತಿದ್ರು ಗುರುಗಳೇ. ಈಗ ಮಿಷಿನ್ ಬಂದ್ಮೇಲೆ ನಾವ್ ಬಿಟ್ವಿ ನಾವ್ ಮಾಡೋದ್ನ. ಓಕೆ ಓಕೆ. ಈಗೆಲ್ಲ ಹೊರಗಡೆ ಮೊದಲೆಲ್ಲ ಊರಿನ ಕೆಲವು ಹೆಣ್ಮಕ್ಳು ಅಥವಾ ಹೆಂಗಸರೆಲ್ಲ ಬಂದು ಕತ್ತಿ ಹುಯ್ಕೊಂಡು ಅಲ್ಲಿ ನಿಮ್ಮ ಮನೆ ಹತ್ರ ಸುಳಿತಾ ಇದ್ರಾ? ಕೇಣಿ ಮನೆ ಅಂತ ಇರ್ತದೆ ಗುರುಗಳೇ, ಅಲ್ಲಿ ಬಂದ್ ಸುಲಿತಾ ಇದ್ರು. ಅವರಿಗೆ ಆಗಾಗ ಕಾಫಿ ಟೀ ಎಲ್ಲ ಕೊಡ್ಬೇಕಲ್ಲ? ಕಾಫಿ ಟೀ ಅಷ್ಟೇ ಗುರುಗಳೇ, ಮತ್ತೇನಿಲ್ಲ. ಅದೇ ಕಾಫಿ ಟೀ, ಊಟ ಗೀಟ ಏನಿಲ್ಲ, ಕಾಫಿ ಟೀ ಮಾತ್ರ ಕೊಡ್ತಾ ಇದ್ವಿ. ಒಂದ್ ಇಬ್ಬಳಕ್ಕೆ ಎಷ್ಟು ರೂಪಾಯಿ ಕೊಡಿರಿ? ಒಂದ್ ಡಬ್ಬಕ್ಕೆ ಮೊದಲೆಲ್ಲ 120 ಇತ್ತು ಗುರುಗಳೇ, ಈಗೆಲ್ಲ 180 ರೂಪಾಯಿ ಮಾಡಿದ್ದಾರೆ. ಅಂದ್ರೆ 10 ಸೇರಿದ್ರೆ ಒಂದ್ ಇಬ್ಳ? ಅಲ್ಲ, ನಿಮ್ ಆ ಸೈಡ್ ಹೆಂಗ್ ಹೇಳ್ತಾರ ಗೊತ್ತಿಲ್ಲ. ನಾವು ಒಂದ್ ಡಬ್ಬ ಅಂತ 15 kg ಬರುತ್ತೆ ಗುರುಗಳೇ, ಒಂದ್ ಡಬ್ಬ ಅದು. ಓಕೆ ಓಕೆ. ಅದು ತುಂಬಿದ್ರೆ ಒಂದ್ 20 ರೂಪಾಯಿ ಕೊಡಿರಾ? ಇಲ್ಲ, 180 ರೂಪಾಯಿ ಈಗ ಪ್ರೆಸೆಂಟ್ ನಡೀತಾ ಇರೋದು. ಈಗ ಈಗ ಪ್ರೆಸೆಂಟ್. ಓಕೆ 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 ಓಕೆ. ಕೇಳ್ದೆ, ಅಂದ್ರೆ ನಾನು ಹಳ್ಳಿಲಿದ್ದಾಗ ಹಿಂಗೆ ಅಡಿಕೆ ಚೋಣಿ ಬಂದ್ಬಿಟ್ರೆ ರಜದಲ್ಲಿ ಕತ್ತಿ ಇರ್ತಿಲ್ಲ, ಈ ತುರಮಣಿ ಇತ್ತಲ್ಲ, ತುರಮಣಿ ತಗೊಂಡು ಸುಳಿಯೋಕೆ ಹೋಗ್ತಾ ಇದ್ದೆ. ಏನೋ ಒಂದು ನಮ್ಮ ಕಡೆ ಇಬ್ಬಳ ಅಂತ ಕರೀತಾರೆ, ಆ ಕಡೆ ಸೈಡ್ ಎಲ್ಲ ಸ್ವಲ್ಪ ಆತರ ಕರೀತಾರೆ. ಹೌದು ಹೌದು. ನಾವು ಮೊದ್ಲೆಲ್ಲ ಸುಲಿದ್ವಿ ಗುರುಗಳೇ, ಈಗ ಇತ್ತೀಚೆಗೆ ನಾವು ಅಡಿಕೆ ಬಂದ್ಮೇಲೆ ಎಲ್ಲ ಬಿಟ್ಟಿವಿ. ಹೌದು. ಆಗ್ಲಿ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಗುರುಗಳೇ, ನಿಮ್ಗೊಂದು ಟೈಮ್ ಫೋನ್ ಮಾಡಿದ್ವಿ ನಾವು ಶಿವಮೊಗ್ಗದಿಂದನೇ. ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಾ? ಮಾತಾಡಿದ್ವಿ, ಒಂದ್ ಗಂಟೆನೂ ಮಾತಾಡಿದ್ವಿ ನಿಮ್ಮ ಹತ್ರ. ಯಾವಾಗ? ಈಗ ಅಕ್ಟೋಬರ್ ತಿಂಗಳ. ಅಕ್ಟೋಬರ್ ಅಲ್ಲಿ ಮಾತಾಡಿದ್ರಿ? ಆಯ್ತು. ಹೇಗಿದೆ ಜೀವನ ಈಗ? ಈಗ ಪರವಾಗಿಲ್ಲ ಗುರುಗಳೇ, ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇದೀವಿ. ಸೂಪರ್. ಕಾರ್ಯಕ್ರಮ ನೋಡ್ತಾ ಇರ್ತೀರಿ? ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ನಿಮ್ದ ಯಾವಾಗ ಸ್ಪೀಚ್ ಕೇಳ್ತಾ ಇರ್ತೀವಿ, ಇದು ಫೇಸ್ಬುಕ್ ಅಲ್ಲಿ ಎಲ್ಲ. ಓಕೆ. ಒಳ್ಳೇದಾಗ್ಲಿ. ಹೇಗೋ ಚೆನ್ನಾಗಿರಿ. ಬರ್ತವೆ ಅದಕ್ಕಲ್ಲಿ ಆಗಾಗ. ಅದೇನು ಒಂದ್ಸತಿ ಸರಿ ಮಾಡಿ ಬಿಡ್ಲಿಕ್ಕೆ, ಕಟ್ಟಿದ ಮನೆಗಳೇ 89 ವರ್ಷ ಆದ್ಮೇಲೆ ಅವನು ಕೆಡಗ್ಬೇಕಲ್ಲ. ಏನೇ ಸರ್ ಮಾಡ್ಕೊಂಡ್ರು ಮತ್ ಬರ್ತಾ ಇರ್ತವೆ. ಆ ಭರವಸೆಗಳು ಬಿದ್ದು ಹೋಗ್ತಾ ಇರ್ತವೆ, ನಂಬಿಕೆಗಳು ಬಿದ್ದು ಹೋಗ್ತಾ ಇರ್ತವೆ. ಮತ್ ಗಂಟೆ ಹಾಕೊಳ್ತಾ ಇರ್ಬೇಕು. ಗುರುಗಳೇ, ನಿಮಗೆ ಹೇಳಿರ್ಬೋದು ನಾವು ಒಂದ್ ವಿಚಾರನ, ಅದ್ ಅವಾಗ ಮಾತಾಡಿದ್ದು. ಅದೇ ನಮ್ಮ ಮನೆಯವ್ರದ್ದು ನಮ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಇದೆ, ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಡಿಸ್ಟ್ರಿಬ್ಯೂಟ ಅಂದ್ರೆ ಹಂಗೆ ವೈಮನಸ್ಸು, ನಂಬಿಕೆ ಅನ್ನೋದು, ನಂಬಿಕೆ ಇಲ್ದಂಗ್ ಜೀವನ ನಡೀತಾ ಇದೆ ಅಂತ ಮಾತಾಡಿದ್ವಿ. ಹೆಂಡತಿ ಬಗ್ಗೆ ಹೇಳಿದ್ರಲ್ಲ? ಹೇಳಿದ್ವಿ ಗುರುಗಳೇ. ಆಯ್ತು. ಈಗೆಲ್ಲ ವೈಮನಸ್ಸು ಕಡಿಮೆ ಆಗಿದ್ಯಾ? ಕಡಿಮೆ ಆಗಿದೆ. ಈಗ ಮಗು ಆಗಿದೆ ನಮಗೀಗ. ಹೌದಾ? ಗಂಡು ಪಾಪ ಆಗಿದೆ. ಒಳ್ಳೇದಾಗ್ಲಿ. ಗುರುಗಳೇ, ನಿಮ್ ಮಾತು ಕೇಳಿದ್ಮೇಲೆ ಅವಲಿಂದ ಒಂದ್ ಸ್ವಲ್ಪ ಏನೋ ಮನ್ಸಿಗೆ ಸಮಾಧಾನ ಆಗಿ, ಅಲ್ಲಿಂದ ಇಲ್ಲಿ ತನಕ ಏನು ಪ್ರಾಬ್ಲಮ್ ಬಂದಿಲ್ಲ ಗುರುಗಳೇ. ಈಗ ಒಂದು 6-7 ತಿಂಗಳು ಚೆನ್ನಾಗೈತೆ. ಸೂಪರ್. ಏನಿಲ್ಲ, ನಮ್ಮ ಮಾತು ಅಂತ ಏನಿಲ್ಲ ನೋಡಿ. ಅದು ನಿಮ್ ದೊಡ್ಡತನ. ಬರ್ತವೆ ಆ ಥರದ್ದೆಲ್ಲ ಬಂದಾಗ. ಇಲ್ಲೊಂಚೂರು ಮಾತಾಡಿದ್ರಿ, ನೆಮ್ಮದಿ ತಗೊಂಡ್ರಿ, ಅಂಡ್ ಅದಕ್ಕೂ ಮೀರಿ ಇಂಥ ಎಷ್ಟು ಕತೆಗಳನ್ನು ಕೇಳ್ಬಿಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ. ಇಲ್ಲ ಗುರುಗಳೇ, ಬರ್ತಿ ನಿಮ್ಮ ಸ್ಟೋರಿಗೆ ನೀವ್ ಹೇಳೋದ್ನೆಲ್ಲ ಕೇಳ್ತಾ ಅದನ್ನೇ ರೂಢಿಸ್ಕೊಳ್ಬೇಕು ಅನಿಸ್ತದೆ. ಈ ಒಂದ್ ಯಾವ್ದೋ ಒಂದ್ ನೋಡ್ತಾ ಇದ್ದೆ ಗುರುಗಳೇ. ಈಗ ಜಸ್ಟ್ ಆವಾಗಲೇ ಮತ್ ನಮಗೆ ನೆನಪು ಬಂತು, ಫೋನ್ ಮಾಡೋಣ ಅಂತ ಮಾಡಿದ್ವಿ. ಹೆಣ್ಣು ಹೆಂಡ ಜೂಜು ಈ ಚಟ್ಗುಳಿ ಬಿದ್ದಾರೆ, ಯಾರು ಉದ್ಧಾರ ಆಗಲ್ಲ, ಮನ್ ಸೇರ್ತಾರೆ. ಇದನ್ನೆಲ್ಲ ಕೇಳ್ತಾ ಇದ್ನೆಲ್ಲ ಬಹಳ ದಿವಸ ಆಯ್ತು, ಫೋನೇ ಮಾಡಿಲ್ಲ, ಮಾತಾಡಿಲ್ಲ ಅಂತಂದು. ಹೌದಾ? ಸಂತೋಷ. ಈಗ ನೋಡಿ, ಅದು ನೀವು ಹೇಳಿದ್ರಿ, ಹೆಣ್ಣು ಹೆಂಡ ಜೋಜು, ಅದು ಯಾವುದೇ ರೀತಿ ದುಶ್ಚಟಗಳಿರಲಿ, ಮಣ್ಣು ಅವ್ರು ಮಾತ್ರ ಸೇರ್ತಾರೆ ಅಂತೆಲ್ಲ. ಮಹಾತ್ಮರು ಮಣ್ಣು ಸೇರೋದು ಹೌದು, ಆದರೆ
ಹಾಗೆ ಮಣ್ಣು ಸೇರುವ ಮುನ್ನ ಬದುಕಿದ ಬದುಕೆಂಥದ್ದು, ಅದು 4 ಜನಕ್ಕೆ ಮಾದರಿ ಆಗಬೇಕು. ಮಾದರಿ ಆಗದಿದ್ರು ಪರವಾಗಿಲ್ಲ, ಥೂ ಎಂತವನೋ ಬಿದ್ದಕ್ಕಣ ಹೋದ್ನಾ ಓಲಿಬಾ ಅಂತ ಸತ್ತ ಮೇಲೆ ಜನ ಮಾತಾಡಬಾರ್ದು. ಇನ್ನೊಂದು ಹೇಳ್ತೀನಿ, ಇರ್ಬೇಕಿತ್ತು ಕಣಪ್ಪ ಇವನು. ನಿಮ್ಮ ಹೆಣದ ಮುಂದೆ 4 ಜನ ಬಂದು ಅಯ್ಯೋ ಎಂತ ಒಳ್ಳೆ ಮನುಷ್ಯ, ಇನ್ನೊಂದು 4 ದಿನ ಇರ್ಬೇಕಿತ್ತು ಇವನು ಅಯ್ಯೋ ಅಂತ ಅಂದ್ರೆ ನಿಮ್ಮ ಹೆಣದ ಮುಂದೆ 4 ಜನ ಬಂದಂಗೆ ಮಾತಾಡ್ಬೇಕಂದ್ರೆ ನೀವೆಂತ ಬದುಕಿರ್ಬೇಕಲ್ಲ. ಅದು ಬಿಟ್ಟು ಹೋದ್ನಾ ವಾಲಿಬಾ ನನ್ನ ಮಗ ಮೆರಿತಾ ಇದ್ದ ಅಂದ್ರೆ ನಮ್ಮ ಹಿರಿಯರು ಯಾರೋ ಒಬ್ರು ಹೇಳೋರು, ಅವ್ನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ನಾ ನರಕಕ್ಕೆ ಹೋದ್ನಾ ಹೆಂಗೆ ಕಂಡುಹಿಡಿಯೋದು ಅಂದಾಗ ಅವ್ರು ಹೇಳ್ತಾರೆ, ಅಯ್ಯ ಆ ಹೆಣದ ಪಕ್ಕ ನಿಂತ್ಕೊ ಅಂದ್ರೆ ಆ ಮನೆ ಮುಂದೆ ಮಡಗಿರ್ತಾರಲ್ಲ ಇನ್ನು ಗುಂಡಿ ತಗೊಂಡೋಗಿಂದ ಮುಂಚೆ, ಆ ಹೆಣದ ಸುತ್ತ ಜನ ಕೂತಿರ್ತಾರೆ ಅಥವಾ ಏನೋ ಅಲ್ಲಿ ಮಾತಾಡ್ತಿರ್ತಾರೆ, ಆ ಪೆಂಡಲ್ ಹಾಕಿರ್ತಾರೆ, ಒಂಚೂರು ಸುತ್ತ ಓಡಾಡು, ಅವನ ಬಗ್ಗೆ ಸತ್ತವನ ಬಗ್ಗೆ ಏನು ಮಾತಾಡ್ತಿದ್ದಾರೆ ಕೇಳಿಸ್ಕೊ, ಅಲ್ಲೇ ಗೊತ್ತಾಗತ್ತೆ. ಅಲ್ಲಿ ಗೊತ್ತಾಗುತ್ತೆ ಅವ್ನು ನರಕಕ್ಕೂ ಏನೋ ಅವ್ನು ಸ್ವರ್ಗಕ್ಕೂ ಏನೋ ಅವ್ರು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನೇ ಶರಣರ ಸಾವನ್ನ ಮರಣದಲ್ಲಿ ಕಾಣು. ಶರಣರು ಅಂದರೆ ಈ ಸ್ವಾಮೀಜಿಗಳು ಅಂತನೂ ಏನಲ್ಲ, ಅಂದ್ರೆ ಅದರ ಅರ್ಥ ಅಂಥ ಮಹಾತ್ಮರ, ಒಳ್ಳೆಯವರ, ಸಜ್ಜನರ, ಮಹನೀಯರ ಸಾವಿನ ಸಮಯದಲ್ಲೇ ಅವರ ಸುತ್ತ ನಡೆದಾಡಿ ಒಂಚೂರು ಆ ಹೆಣದ ಸುತ್ತಮುತ್ತ ಜನ ಏನು ಮಾತಾಡ್ತಾರೆ, ಓಹೋ ಇವರು ಖಂಡಿತ ಸ್ವರ್ಗಕ್ಕೆ ಹೋಗ್ಯಾರೆ ಅಂತ. ಸೊ ಹಂಗೆ ಬದುಕು ಹೆಂಗೆ ನಾನು ಹೇಳ್ದಂಗೆ ಎಂಡ ಕುಡಿದು ಪರಸ್ತ್ರೀ ಸವಾಸ ಮಾಡಿ ಜೂಜಾಡಿ ಮೋಜಾಡಿ ಅವನೂ ಸಾಯೋದು ಹೌದು, ಏನೂ ಇಲ್ಲ ಅದ್ಭುತನಪ್ಪ ಲೋಕೋಪಕಾರಿ ಕೆಲಸ ಮಾಡಿಕೊಂಡೇ ಬದುಕಿದ ಮಹಾನುಭಾವ ಗಣಪ ಅನ್ನೋನು ಸಾಯ್ತಾನೆ. ಆದರೆ ಆ ಸಾವಿಗೆ ಒಂದು ದೊಡ್ಡ ಮಹನೀಯರು ಒಳ್ಳೆ ರೀತಿಯಲ್ಲಿ ಬದುಕಿ ಸತ್ತರೆ ದೈವಾಧೀನರಾದರು, ಅಯ್ಯೋ ಕಾಲವಾದರು, ಅಯ್ಯೋ ಮರಣವನ್ನಪ್ಪಿದ್ರು, ಅಥವಾ ಅಯ್ಯೋ ಲಿಂಗೈಕ್ಯರಾದ್ರು, ಹಿಂಗೇನೋ ಅಂತಾರೆ. ಅದೇ ಒಬ್ಬ ಕೆಟ್ಟವನ್ ಸಾಯಲಿ ವರ್ಗೋದ ಸತ್ತೋದ ಯಕ್ಕುಟ್ಟೋದ ಸಾವುಗಳನ್ನು ಸಾವನ್ನು ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ಅವನ ಬಗ್ಗೆ ಜನಕ್ಕೆ ಏನು ಅಭಿಪ್ರಾಯ ಐತೆ. ಇಲ್ಲ ಗುರುಗಳೇ, ನೀವು ಹೆಣ್ಣು ಎಂಡ ಅಂತ ಹೇಳಿದ್ರಲ್ಲ, ಅವಾಗ ನನಗೆ ನೆನಪಂತು. ನಾವೀಗ ಈ ಸುಳ್ಳು ಹೇಳೋದ್ರಿಂದ ಏನು ಬರಲ್ಲ ಗುರುಗಳೇ, ನಾನು ಅದು ಈ ಹೆಣ್ಣಿನ ಸವಸ ಹೆಂಡ ಸವಸ ಬಿದ್ದಿದ್ದೆ ಗುರುಗಳೇ. ಅದೊಂದು ಮಾನಸಿಕವಾಗಿ ತೊಂದರೆ ಆಗಿ ಇಲ್ಲ ಅದನ್ನ ಜೀವನನೇ ಬೇಡ ಅನ್ನೋ ಲೆಕ್ಕಕ್ಕೆ ಹೋಗಿದ್ದೆ. ಅವ ನಿಮ್ಮ ಹತ್ರ ಯಾವಾಗ ಮಾತಾಡಿದ ಅಲ್ಲಿಂದ ಅದ್ರದ್ದು ಸ್ಟಾಪ್ ಮಾಡಿದೆ ಗುರುಜಿ. ಅಲ್ಲಿ ಬಿಟ್ಟೆ, ಅದನ್ನ ಬಿಟ್ಬಿಟ್ಟೆ ನಾನು ಅಲ್ಲಿ. ಇವತ್ತಿ ಕುಡಿಯಲ್ಲ ಹಂಗಾದ್ರೆ? ಇಲ್ಲ ಗುರುಗಳೇ, ಹಂಗಾಗಿ ನೀವು ಈ ತರ ನಾನು ಸ್ಪಷ್ಟವಾಗಿ ಮಾತಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಸ್ಪಷ್ಟವಾಗಿ ಮಾತಾಡ್ತಿದ್ದೀರಾ? ಸ್ಪಷ್ಟವಾಗಿ ಮಾತಾಡ್ತಾ ಇದೀನಿ ಅಂದ್ರೆ ನಾವು ಅದ್ರ ಸವಸ ಬಿಟ್ಬಿಟ್ಟಿದೀವಿ, ಮತ್ತೆ ಒಂಚೂರು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಬಿಟ್ಟಿದ್ನಿ ಅಂತ ಅರ್ಥ. ನೆಮ್ಮದಿ ಇದೆ ಗುರುಗಳೇ. ಆದ್ರೂ ಈಗ ನಮ್ಮ ಮನೆಯವರಿಲ್ಲ, ಈಗ ಅವರು ತವ್ರ ಮನೆಗೆ ಹೋಗಿದ್ದಾರೆ. ಈಗ ಅಲ್ಲಿ ಈಗ ಒಂದು 8-9 ತಿಂಗಳು ಅಲ್ಲಿ ಇರ್ತಾರೆ ಗುರುಗಳೇ. ಬಾಣತನಕ್ಕೆ ಹೋಗಿದ್ದಾರೆ ಈಗ? ಬಾಣತನಕ್ಕೆ ಹೋಗಿದ್ದಾರೆ ಗುರುಗಳೇ. ಆಗ್ಲಿ ಈಗ ಮುಂದಿನ ತಿಂಗಳು ಕರ್ಕೊಂಡ್ ಬರ್ತೀವಿ ಗುರುಗಳೇ. ಈಗ 3 ತಿಂಗಳ ಕರ್ಕೊಂಡ್ಬಂದು ಮನೆ ಕಟ್ಟಡ ಸ್ಟಾರ್ಟ್ ಮಾಡಿದೀವಿ. ಈಗ ಮಗು ಹುಟ್ಟಿದ್ಮೇಲೆ ಮಾಡ್ಬೇಕು ಅಂತ ಇದ್ವಿ, ಅದು ಹುಟ್ಟಿದ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಂತ ಈಗ ಇದು ಬಸವನ ಜಯಂತಿಗೆ ಮಾಡಕ್ ಹೊರಟಿದೀವಿ ಗುರುಗಳೇ. ಹಂಗಾಗಿ ಈಗ ನಾವು ಸಾಯೋದ್ರಲ್ಲಿ ಅವ್ರನ್ನ ಯಾಕೆ ಸಾಯಗೊಂಡ್ಸನ ಅಂತ ಹೇಳಿ ಅದ್ರ ಕಡೆಯಿಂದ ಅದರಿಂದ ದೂರ ಆದೆ ಗುರುಗಳೇ. ಅದರಿಂದ ಶಬಾಷ್. ನೋಡಿ ನಾನು ಹೇಳೋದು, ಅವರಿಗೆ ದುಃಖ ಕೊಡಬಾರ್ದು ಅನ್ನೋದು ಅದು ನಿಮ್ ದೊಡ್ಡ ಗುಣ, ಅದೊಂದು. ಆದ್ರೆ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಲ್ವೇ? ನನ್ನ ಈಗ ಒಂದ್ ಹಿಂಗೆ ಗುರುಗಳೇ, ಈಗ ನಮ್ ದೇಹದಲ್ಲಿ ಬರುವಂತ ಅಂಗಗಳನ್ನ ಮತ್ ಯಾರು ಕೊಡಕ್ ಆಗಲ್ಲ ಅದನ್ನ. ಸೂಪರ್. ಹೌದು. ಈಗ ನಾವೇ ಕಾಪಾಡ್ಕೋಬೇಕು ಅದನ್ನ. ಈಗ ನಾನು ಎಷ್ಟ್ ಹಾಳು ಮಾಡ್ಕೊಂಡಿದೀನಿ ಅಂದ್ರೆ ನನಗ್ ಗೊತ್ತಿದೆ ಗುರುಗಳೇ, ಯಾವಾಗಲಿಂದನು. ಇನ್ಮೇಲೆ ಅದ್ರದ್ದು ಇಷ್ಟ ದಿವಸ ಈಗ ಮುಗಿದ್ ಹೋಗಿದ್ ಗುರುಗಳೇ, ಅದನ್ನ ಮಾಡ್ತಾ ಇದ್ವಿ ಬಿಟ್ಟು ಎಲ್ಲ ಆಯ್ತು. ಇನ್ಮೇಲಾರ ನಮ್ಮ ಕೆಲ್ಸಗಳು ಮಾಡ್ಕೊಂಡು ನಮ್ ಜೀವನ ನಾವು ನೋಡ್ಕೊಂಡಿರ್ಬೇಕು ಅಂತಂದು. ನಿಜ. ಈಗ ಏನೇ ಆಗಲಿ, ಏನೋ ಒಂದು ಗಾಡಿ ಕೆಟ್ಟೋದ್ರೆ ಮಾರ್ಕೆಟಲ್ಲಿ ಸಿಗೋ ಸ್ಪೇರ್ ಪಾರ್ಟ್ಸ್ಗಳನ್ನು ತಂದು ಹಾಕಿ ಸರಿ ಮಾಡ್ಕೊಂಡು ಗಾಡಿ ಓಡಿಸ್ಬೋದು. ಆದರೆ ಮನುಷ್ಯನ ಬದುಕು, ಮನುಷ್ಯನ ದೇಹ ಅಂತ ಬಂದಾಗ ದೇವ್ರು ಕೊಟ್ಟಿದ್ದು ನೀವು ಮಧ್ಯದಲ್ಲಿ ಹಾಕಿದ್ದು ದೇವ್ರು ಕೊಟ್ಟಂಗೆ ಯಾವುದೂ ಇರಲ್ಲ. ಅದೇ ಹಾಗಾಗಿ ನೋಡಿ, ನನಗೆ ದುರಂತ. ದುಡ್ಡು ಕೊಟ್ಟು ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು ಅಂದರೆ ಅಲ್ಲ, ಉಚಿತವಾಗಿ ಆರೋಗ್ಯ ಕಾಪಾಡಿಕೊಳ್ರಪ್ಪ ಅಂದ್ರೆ ಬರಲ್ವಂತೆ. ದುಡ್ಡು ಕೊಟ್ಟು ಆರೋಗ್ಯ ಕೆಡಿಸ್ಕೊಳ್ಳೋದು ಇದು ಎಂಥ ದುರ್ನಡತೆ ಇದು. ಈ ಸಮಾಜದಲ್ಲಿ ಹಂಗೆ ನಡೀತಿದೆ. ವಿಚಿತ್ರ ಅಲ್ವಾ ಅದು? ಯೋಚನೆ ಮಾಡಿ. ಅದು ಆಯ್ತಪ್ಪ, ದುಡ್ಡು ಕೊಟ್ಟು ಹಾಲು ತಗೊಂಡು ಬಂದು
ಹಾಲು ಕುಡೀರಪ್ಪ ದುಡ್ಡು ಕೊಟ್ಟು, ನಿಂಬೆಹಣ್ಣು ತಗೊಂಡು ಬಂದು ಜ್ಯೂಸ್ ಮಾಡ್ಕೊಂಡು ಕೊಟ್ರಪ್ಪ ದುಡ್ಡು ಕೊಟ್ಟು, ಒಂದೇನೋ ತರಕಾರಿ ತಂದು ಬೇಯಿಸ್ಕೊಂಡು ಮನೆಯವರೆಲ್ಲ ತಿಂದು ಸ್ವಲ್ಪ ಡಯಟ್ ಅಥವಾ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕಾಪಾಡಿಕೊಟ್ರಪ್ಪ, ಹಣ್ಣು ಹಂಪಲು ತಿಂದ್ರಪ್ಪ, ಇಲ್ಲ ಅದು ಮಾಡಲ್ವಂತೆ. ಅದೇ ದುಡ್ಡು ಕೊಟ್ಟು ಎಣ್ಣೆ ಕುಡಿಯೋದು. ಅಯ್ಯೋ ನಮ್ಮ ದುಡ್ಡು ಸರ್, ಅಲ್ಲ ದುಡ್ಡು ನಿಂದೆ ಅಪ್ಪ, ಹೌದು, ಆದರೆ ದಿನ ಹೋದ್ಮೇಲೆ ಆರೋಗ್ಯ ನಿಂದ ಆಗಿರಲ್ಲ. ಆಮೇಲೆ ಕೆಟ್ಟ ಮೇಲೆ ಗುರುಗಳಾಜಿ ಯಾರು ಬರೋದಿಲ್ಲ, ಅವಾಗ ಯಾರು ಬರ್ತಾರೆ ಹೋಗಿ ಬಾರ್ ಓನರ್ನ ಕೇಳಿ, ಸರ್ ನಿಮ್ಮ ಬಾರಲ್ಲಿ ಕುಡ್ದು ಕಳ್ಳೆಲ್ಲ ಹೋಗ್ಯವಂತೆ, ನಮ್ಮ ಹೆಂಡ್ರ ಮಕ್ಳೆಲ್ಲ ಈಗ ಒಳಗೆ ಸೇರಿಸ್ತಾ ಇಲ್ಲ, ದಯವಿಟ್ಟು ಏನಾರು ವ್ಯವಸ್ಥೆ ಮಾಡಿ ಅಂದರೆ, ಏನು ಇನ್ನೊಂದು 50 ರೂಪಾಯಿ ಇದ್ರೆ ಕೊಡು, ಒಂದು ಎಣ್ಣೆ ಕೊಡ್ತೀನಿ, ಕಾಸ್ಟ್ ಹೇಳ್ಕೊಂಬರ್ಬೇಡ ಅಂತ. ಮತ್ ಕುಡ್ದು ಹೋಗು ನೀನು, ಇಲ್ಲಿಂದ ಕುಡ್ದು ಅಲ್ಲಿ ಬಾರ್ ಬಾಗ್ಲು ಬಿಟ್ಟು ಆ ಕಡೆನೇ ಸಾಯಿ, ನನಗೇನಾಗಬೇಕಾಗಿಲ್ಲ. ಬಹುಶಃ ನಿಮ್ಮ ಬದುಕಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ನಿಮ್ಮ ಹೆಂಡ್ರು ಮಕ್ಕಳು, ಅಪ್ಪ ಅಮ್ಮ, ಒಂಚೂರು ಬಂದು ಬಳಗ, ಓಕೆ ಹೆಂಡ್ರು ಮಕ್ಕಳು ಅಂತಲೇ, ಇಷ್ಟನ್ನು ಮೀರಿ ನಿಮ್ಗೆ ಆರೋಗ್ಯ ಯಾರಿಗೂ ಬೇಕಿಲ್ಲ, ಯಾರಿಗಿಲ್ಲ ಗುರುಗಳೇ. ನಮ್ಮ ಕ್ಲೋಸ್ ಫ್ರೆಂಡ್ ಅದು ಇದು, ಅಯ್ಯೋ ಸರ್ ಅವ್ನು ನಾನು ಬಿಟ್ಟು ಕುಡಿಯೋಲ್ಲ ಸರ್, ನಾವಿಬ್ಬರು ಕುಡಿತೀವಿ ಸರ್, ಅಥವಾ ಅವ್ನು ಕುಡಿಸ್ತಾನೆ ಸರ್, ಅಥವಾ ನನ್ನ ದುಡ್ಡಿಲ್ಲಿ ಹೋದ್ರು ಅವ್ನು ಕುಡಿಸ್ತಾನೆ ಸರ್. ಹಾಳು ಮಾಡಿಸ್ಲಿಕ್ಕೆ ಅಂದರೆ ನಮ್ಮಲ್ಲಿ ದೊಡ್ಡವರು ಹೇಳ್ತಾರೆ, ನಿಮ್ಗೆ ಯಾರಾದರೂ ಶತ್ರುಗಳಿದ್ರೆ ಆ ಶತ್ರುಗಳನ್ನ ನೀವು ಹಾಳು ಮಾಡಬೇಕು ಅಂತ ಇದ್ರೆ ಅವ್ರಿಗೆ ಕುಡಿತ ಅನ್ನೋ ನಶೆ ಅಥವಾ ಕುಡಿತ ಶುರು ಮಾಡಿಸಿ ಅಷ್ಟೇ, ಅವ್ನು ಸಾಯ್ತಾನೆ, ನೀವೇನು ಸಾಯಿಸೋದು ಬೇಡ ಅಂತ. ಇಲ್ಲ ಗುರುಗಳೇ, ಅದು ಒಂದು ಕಾರಣ, ಕುಡಿತನೂ ಒಂದು, ತಲೆಗೊಂದು ಅನುಮಾನ ತುಂಬಿ ಬಿಟ್ರೆ ಸಾಕು ಗುರುಗಳೇ, ಮನುಷ್ಯ ಸಾಯ್ಗೊಂದ್ಸಕ್ಕೆ ಮುಗ್ದೋಯ್ತು. ಕುಡಿತಕ್ಕಿಂತ ಜಾಸ್ತಿ ಗುರುಗಳೇ ಅದು ನಿಜ. ಅನುಮಾನ ಅದು ನನ್ನ ಜೀವನದಲ್ಲಿ ಹಾಳಾಗಕ್ಕೆ ಕಾರಣನೇ ಅದು ಗುರುಗಳೇ. ಅದು ಅದೊಂದು ಅನುಮಾನ ತಲೆಗೆ ತುಂಬಿ ಇವತ್ತು ನನ್ನ ಜೀವನ ಇವತ್ತು ಈ ಪರಿಸ್ಥಿತಿ ಚೆನ್ನಾಗಿದೆ ಗುರುಗಳೇ. ಇವಾಗ ಈಗ ನಿಮ್ಮ ಅವತ್ತೇನು ನಾನು ಅಕ್ಟೋಬರ್ 10ನೇ ತಾರೀಕು ನಿಮ್ಮ ಹತ್ರ ಮಾತಾಡಿದ್ವಿ ನಾವು, ಇದೇ 8:30 ಟೈಮಲ್ಲಿ ಮಾತಾಡಿದ್ವಿ. ಅವತ್ತಿಂದ ಇವತ್ತಿನ ತನಕ ನಮ್ ಏನೋ ಕೇಳಿದ್ಮೇಲೆ ಸಮಾಧಾನ ಆಯ್ತು, ಒಂದು ಮನ್ಸು ರಿಲೀಫ್ ಆಯ್ತು. ಆಗ್ಲಿ ಖಂಡಿತ. ನೋಡಿ, ನನಗನ್ಸೋದು ಪ್ರತ್ಯಕ್ಷ ನಿಮಗಂಥದ್ದೊಂದು ಅನುಭವ ಆಗೋವರೆಗೂ ಕೆಲವೊಂದು ವಿಚಾರಗಳನ್ನು ನಂಬಿ ಯಾರೋ ಹೇಳಿಕೊಟ್ರು ಅಂತ ನಾವು ಅದನ್ನು ನಂಬಿ ತಪ್ಪು ನಿರ್ಧಾರಗಳು ಮಾಡ್ಕೊಳ್ಬಾರ್ದು, ಅಥವಾ ತಪ್ಪು ಜಾಗಕ್ಕೆ ಯಾರನ್ನು ಕೂರಿಸಬಾರ್ದು. ಸೂಸೈಡ್ ಮಾಡ್ಕೊಳಕ್ಕೆ ಅಂತ ಮೇಲೆ ಡಿಸೈಡ್ ಮಾಡ್ಬಿಡ್ತಿಲ್ಲ, ಬೇಡ ಈ ಜೀವನ ಲೆಕ್ಕಾಚಾರಕ್ಕೆಲ್ಲ ನಾನು. ಗೊತ್ತಾಯ್ತು. ಈ ಹಿಂದೆ ನೀವು ನಿಮ್ಮ ಅಂದ ಫೋನ್ ಬಗ್ಗೆ ಹೇಳಿದ್ರಿ, ಹೌದಲ್ಲ? ಹೌದು, ಫೋನ್ ಬಗ್ಗೆನೇ ಮಾತಾಡಿದ್ದೆ. ನನಗೆ ಗೊತ್ತಿಲ್ದಂಗೆ ಅಂತ. ಗೊತ್ತಿಲ್ದಂಗೆ ಅಂತ ಫೋನ್ ಸಿಗಾಕೊಂಡಿದ್ದು? ಇಲ್ಲ, ಸಿಗಾಕೊಂಡಿರಲ್ಲ, ನಾನಾಗ ನಾನು ಅನುಮಾನ ಪಟ್ಟಂಗ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ನಾನು ಅವ್ರ ಬಗ್ಗೆ ಏನು ಹೇಳಿರಲಿಲ್ಲ. ನಿಮಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಅಥವಾ ನಿಮಗೆ ಆ ಥಾಟಿಂದ ಹೊರಗಡೆ ಬರಲಿಕ್ಕೆ ಏನು ಬೇಕೋ ಅದನ್ನು ಹೇಳಿದ್ದೆ. ಬಟ್ ನಿಮ್ಮ ದೊಡ್ಡ ಗುಣ, ನೀವು ಅದನ್ನು ಪಾಲಿಸಿದ್ದೀರಿ, ಅಥವಾ ಇವತ್ತಿಗೆ ಒಂದೊಳ್ಳೆ ನೆಮ್ಮದಿಯ ಜೀವನ ಇದೆ. ನಾನೇ ಕ್ಷಮೆ ಕೇಳಿದೆ ಗುರುಗಳೇ, ತಪ್ಪೇನಿಲ್ಲ, ನನ್ ಕ್ಷಮೆ ಕೇಳೋರು ತಪ್ಪೇನಿಲ್ಲ ಅಂತ ನಾನೇ ಕ್ಷಮೆ ಕೇಳಿದೆ. ನನ್ನಿಂದ ತಪ್ಪಾಗಿದೆ, ತಪ್ಪು. ವೆರಿ ಗುಡ್. ತಪ್ಪಾಗಿದೆ, ಇನ್ ಬೇಡ, ಇನ್ಮೇಲೆ ಈ ಜೀವನ ಸಾಕು, ಈಗ ಅನುಭವಿಸಿರೋದು 3 ವರ್ಷ ನಾವು, ಇನ್ ಬೇಡ, ಇನ್ನ ಮಗು ಬರ್ತಾ ಇದೆ, ಇನ್ನು ಮುಂದೆ ನಮ್ ಜೀವನ ಜಾಸ್ತಿ ಇದೆ, ಇನ್ನ ಖಂಡಿತ ಜವಾಬ್ದಾರಿಗಳಿರ್ತವೆ. ಜೊತೆಗೆ ನೋಡಿ, ನಾನು ಹೇಳೋದು, ನಾವು ಒಂದು ವೇಳೆ ಮನಸ್ಸನ್ನು ಬಹಳ ಆರೋಗ್ಯಯುತವಾಗಿ ಇಟ್ಕೊಂಡ್ರೆ ನಮ್ಮನ್ನು ಯಾರೂ ಕೆಡ್ಸೋಕ್ಕಾಗಲ್ಲ. ನೀವು ಕುಡಿದು ಅಥವಾ ಇನ್ಯಾರ್ದೋ ಮಾತು ಅಂದರೆ ಒಳಗಿನಿಂದ ನೀವು ಅನಾರೋಗ್ಯ ವ್ಯಕ್ತಿ ಆದರೆ ಯಾರೋ ಒಂದು ಚಿಕ್ಕದಾಗಿ ವಿಷ ಹಾಕಿದ್ರು ಅದು ನಿಮ್ಮಲ್ಲಿ ಬೇಗ ಪಸರಿಸುತ್ತೆ. ಹಾಗಾಗಿ ನಿಮ್ಮೊಳಗಡೆ ಆದಷ್ಟು ಧನಾತ್ಮಕ ಯೋಚನೆಗಳನ್ನು ಮಾಡ್ತಾ, ನಂಬಿಕೆಗಳನ್ನು ಇಡ್ತಾ, ಆಯಿತು ನಮ್ಮ ಎಲ್ಲ ಕಣ್ಗಾವಲನ್ನು ಮೀರಿ ನಮಗೆ ಮೋಸ ಆಗಲೇಬೇಕು ಅಂತ ಇದ್ರೆ ಯಾರು ತಪ್ಸೋಕೆ ಸಾಧ್ಯ? ಯಾರು ತಪ್ಸೋಕಲ್ಲ, ಅದು ದೈವಿಚ್ಛೆ. ಆ ಹಂತಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ಬೇಕು ನಾವು. ನಾವಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವಂತೂ ಯಾರಿಗೂ ಮೋಸ ಮಾಡಿಲ್ಲ, ನಾವು ಎಷ್ಟು ಜಾಗೃತಿ ಆಗಿರಬೇಕು, ಮೈಯೆಲ್ಲ ಕಣ್ಣಾಗಿರ್ಬೇಕು ಇದ್ದೀವಿ. ಅದನ್ನು ಮೀರಿಯೂ ಹೊರಗಡೆ ಶತ್ರು ದೇಶದವನು ಬಂದು ಬಾಂಬ್ ಹಾಕಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ಅಂತಹ ದೇಶಗಳೇ ತಡೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಭರವಸೆ ಇಡೋಣ. ಇವೆಲ್ಲವೂ ಯಾರ್ಯಾರ್ದೋ ಮಾತುಗಳು ನಮ್ಮ ಒಳಗಡೆ ಪ್ರವೇಶ ಮಾಡಿ ನಮಗೆ ಕೆಡಿಸಿ ನಮ್ಮ ಸಂಸಾರ ಹಾಳು ಮಾಡಬಾರ್ದು. ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಅಂತ ಅದರ ಅರ್ಥ. ಯಾಕೆ ಸರಿ ಇರಲಿಲ್ಲ ಅಂದಾಗ ನನ್ನ ಹವ್ಯಾಸಗಳು ಸರಿ ಇರಲಿಲ್ಲ, ಅಭ್ಯಾಸಗಳು ಸರಿ ಇರಲಿಲ್ಲ, ಸವಾಸಗಳು ಸರಿ ಇರಲಿಲ್ಲ, ಸ್ನೇಹಿತರು ಸರಿ ಇರಲಿಲ್ಲ, ಇವೆಲ್ಲ ಸರಿ ಇಲ್ದಾಗ ನಿಮ್ಮ ಮಾನಸಿಕ ಆರೋಗ್ಯವೂ ಕೆಟ್ಟಿರುತ್ತೆ. ಹಾಗೆ ಮಾನಸಿಕ ಆರೋಗ್ಯ ಕೆಟ್ಟಾಗ ಚಿಕ್ಕದೇನೋ ಅನುಮಾನ ಬಂದ್ರು ಅದನ್ನ ದೊಡ್ಡದು ಮಾಡಿಬಿಡ್ತೀರಾ. ದೊಡ್ಡದು ಆಗಿದೆ ಗುರುಗಳೇ, 3 ವರ್ಷದಿಂದ ಅನುಭವಿಸಿದೀನಿ. ಈಗ ನೋಡಿ,
ನಿಮ್ಮ ಮಾನಸಿಕ ಆರೋಗ್ಯ ಎಷ್ಟು ಚೆಂದ ಇದೆ ಅಂದರೆ ಬಹುಶಃ ಈಗ ಬಂದು ಯಾರು ಏನು ಹೇಳಿದ್ರು ಆಯ್ತು ಬಿಡಪ್ಪ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿ ತಕ್ಷಣ ನೀವು ಅದರಿಂದ ಕುಗ್ಗಲ್ಲ, ಅದರಿಂದ ಮತ್ತೇನೋ ಕೋಪ ಮಾರಿಸ್ಕೊಂಡು ಇನ್ನೇನೋ ಮಾತಾಡುವಷ್ಟಕ್ಕೆ ನೀವು ready ಇಲ್ಲ ಆಗಲ್ಲ. ಗುರುಗಳೇ, ಯಾರು ಏನೇ ಮಾತಾಡಿದ್ರು ಅವ್ರಿಗೆ ಏನಿಲ್ಲ, ಒಂದ್ ಸ್ಮೈಲ್ ಕೊಟ್ಟು ಆಯ್ತಪ್ಪ ಸರಿ ಆಯ್ತು ಒಳ್ಳೆ ನೋಡಿ ಆಯ್ತು ಬಿಡಿದಿರಾ? ಅಂತ ಸುಮ್ಮನೆ. ಜ್ಞಾನಿ ಆಗ್ಬಿಟ್ಟಿದ್ದೀರಾ ಈಗ ನೀವು. ಇಲ್ಲ ಗುರುಗಳೇ, ಅದು ನಿಮ್ಮ ಹತ್ರ ನಿಮ್ಮ ಸ್ಪೀಚ್ ಕೇಳಿ ಕೇಳಿ ಆತರ ಆಗ್ಬಿಟ್ಟಿದೀನಿ ಈಗ. ದೊಡ್ಡ ಮನಸ್ಸು. ನಿಮ್ಮ ಶ್ರೀಮತಿ ಮತ್ತು ಆ ಮಗು ಎಲ್ಲರಿಗೂ ಆರೋಗ್ಯ ಆಗಲಿ, ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಸಂಸಾರ, ನಿಮ್ಮ ಕುಟುಂಬ ತುಂಬ ಆನಂದವಾಗಿರುತ್ತೆ. ಯೋಚಿಸಬೇಡಿ. ನೀವು, ನನ್ನ ಪ್ರಕಾರ ನೀವೊಂದಷ್ಟರ ವಿಚಾರಗಳಿಂದ ಹೊರಗಡೆ ಬಂದಾಗಲೇ ನಿಮ್ಮ ಮನೆ ಉದ್ಧಾರ ಶುರುವಾಗಿದೆ. ಅದು ಕುಡಿತಾ ಇರ್ಬೋದು, ಅಥವಾ ಅದು ಕೆಲವೊಂದು ಅನುಮಾನದ ಸಂಗತಿಗಳಿರ್ಬೋದು. ನೀವೆಂಥ ಬಂಗ್ಲೆ ಕಟ್ಟಿ, ನೀವೆಷ್ಟು ಅಡುಗೆ ಸಸಿ ಕಟ್ಟಿ, ನೀವೆಷ್ಟೇ ದೊಡ್ಡ ತೋಟ ಮಾಡಿ ಏನೇ ಮಾಡಿ, ಒಳಗಿನಿಂದ ಪರಸ್ಪರ ಬದುಕಿನ ಕುರಿತು, ಹೆಂಡತಿ ಕುರಿತು, ಸಂಸಾರದ ಕುರಿತು ತೃಪ್ತಿ ಇಲ್ಲ, ಖುಷಿ ಇಲ್ಲ, ನಂಬಿಕೆಗಳಿಲ್ಲ ಅಂದಾಗ ನಿಮ್ಮ ಮನೆಗಳೆಲ್ಲ ಸ್ಮಶಾನಗಳಾಗಿ ಕಾಣ್ತವೆ. ಈಗ ಹೇಳ್ತಿದ್ದೀನಲ್ಲ ಗುರುಜಿ, ನೀವು ನಾವು ಹೋದ್ಸತಿ ಮಾತಾಡಿದ್ವಲ್ಲ ಸ್ಪೀಚ್, ಆ ಸ್ಪೀಚ್ ನ ಅದು ಇದು ಫೇಸ್ಬುಕ್ ಅಲ್ಲಿ ನೀವು ಬಿಟ್ಟಿದ್ರಿ ನೀವು ಅಂತ. ಅದನ್ನ ಮನೆಯವರು ಅದು ಹೆಂಗ್ ಗೊತ್ತಾಯ್ತಾನೋ ಗೊತ್ತಿಲ್ಲ ಗುರುಗಳೇ, ಅದನ್ನ ನೋಡ್ಬಿಟ್ರ ಅವರು ಅದನ್ನ. ಅವರು ನಾವಿಬ್ರು ಜೊತೆ ಕೂತ್ಕೊಂಡ್ ಕೇಳಿಸ್ಕೊಂಡಿ, ನಾವು ಮಾತಾಡಿದ್ದು ನೀವು ಮಾತಾಡಿದ್ದಾರ. ಹೌದಾ? ಜೊತೆ ಕೂತ್ಕೊಂಡ್ ಕೇಳಿಸ್ಕೊಂಡಿ. ಅದಕ್ಕೆ ಅವರು ಏನು ಮಾತಾಡ್ಲಿಲ್ಲ. ನೀನ್ ಮಾತಾಡೋದ್ ನಿನ್ ಮಾಸ್ತ ಇರೋದ್ ನೀನ್ ಮಾತಾಡಿದ್ದೆ ತಪ್ಪೇನಿಲ್ಲ ಬಿಡು. ಅಬ್ಬಾ ಸೂಪರ್. ನೀನ್ ಮಾತಾಡಿದ್ ನೀನ್ ಮಾಸ್ತ ಇರೋದ್ ನೀನ್ ಮಾತಾಡ ಅಂತ ಹೇಳಿ ನನ್ನ ಹತ್ರ ಅಂತೂ ಹೇಳ್ತಿದ್ದಿಲ್ಲ. ನೀನ್ ಮಾತಾಡಿದೀಯಾ, ಸರಿ ಆಯ್ತು, ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗತ್ತೆ, ಈಗ ಏನು ಮಾತಾಡೋದಿಲ್ಲ, ನಾನು ಸುಮ್ನಾಗ್ತೀನಿ ಅಂತ ಸುಮ್ನಾಗ್ಬಿಟ್ರು. ನೋಡಿ, ಅವ್ರ ದೊಡ್ಡ ಗುಣ ಅದು. ಬಹುಶಃ ಅಂಥದ್ದೇನೋ ವಿಷ ಅವರಲ್ಲಿದ್ದರೆ ಅದಕ್ಕೆ ಬೇರೆದೇ ರೀತಿ ರಿಯಾಕ್ಟ್ ಮಾಡ್ತಿದ್ರು. ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ. ಅವತ್ತು ನಾನು ಕುತ್ಕೊಳಕ್ಕೂ ಅದು ವಿಡಿಯೋ ಬರೋದಕ್ಕೂ ಕರೆಕ್ಟಾಗಿ ಇದಾಗ್ಬಿಡ್ತು ಅವತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ ಅವ್ರ ಹೆಂಡ್ತಿನೂ ಕೇಳಲಿ ಅಂತ. ಅದು ಗೊತ್ತಾಗ್ಲಿಲ್ಲ, ಅದು ಗೊತ್ತಾಗ್ಬಿಡ್ತು. ಇಬ್ರು ಏನು ಮಾತಾಡ್ಲಿಲ್ಲ, ಸುಮ್ನೆ ಅದಿ. ಮತ್ ಮುಂದೆ ನಾವು ವಿಚಾರನ ಮಾತಾಡ್ಲಿಲ್ಲ. ಆಗ್ಲಿ ಆಗ್ಲಿ ಆಗ್ಲಿ, ಒಳ್ಳೇದಾಗುತ್ತೆ, ಧೈರ್ಯವಾಗಿ. ನಿಮ್ಮನ್ನ ಮೀಟ್ ಮಾಡ್ಬೇಕಲ್ಲ ನಾವು ಒಂದ್ ಟೈಮ್ ಕೌನ್ಸಿಲಿಂಗ್. ಖಂಡಿತ ಖಂಡಿತ. ಅಂದರೆ ನೀವು ಕೌನ್ಸಿಲಿಂಗ್ ಫೋನ್ ಮೂಲಕನೂ ತಗೊಳ್ಬೋದು, ಇಲ್ಲ ಭೇಟಿ ಆಗಬೇಕಂದ್ರೆ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಅಡ್ರೆಸ್ ಕೇಳಿ ಕೊಡ್ತಾರೆ. ಭೇಟಿ ಆಗ್ಬೇಕು, ಡೈರೆಕ್ಟ್ ಆಗಿ ಎದುರಿಗೆ ಭಾನುವಾರದೊತ್ತು ಅವಕಾಶ ಇರುತ್ತೆ. ಬೆಂಗಳೂರಲ್ಲಿ ನಿಮಗೆ ಅಡ್ರೆಸ್ ಕಳಿಸ್ತಾರೆ, ನೀವು ಒಂದು ವಾಟ್ಸಪ್ ಮಾಡಿ ಈ ನಂಬರ್ಗೆ. ಅಡ್ರೆಸ್ ಕಳಿಸ್ತಾರೆ. ಬಟ್ ಭಾನುವಾರದ ಹೊರತು ಬೇರೆ ದಿನಗಳಲ್ಲಿ ಸಿಗ್ಲಿಕ್ಕಿಲ್ಲ. ಅಂದ್ರೆ ಕಾರ್ಯಕ್ರಮಗಳ ನಿಮಿತ್ತ ಹೊರಗಡೆ ಹೋಗಿರ್ತೀನಿ, ಹಾಗಾಗಿ ಭಾನುವಾರ ಮಾತ್ರ ಸಿಗ್ತೀನಿ ನಾನು. ಶುಭವಾಗ್ಲಿ, ನಿಮ್ಮ ಶ್ರೀಮತಿಯವ್ರಿಗೆ ಒಳ್ಳೇದಾಗ್ಲಿ, ಪಾಪುಗೆ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಒಳ್ಳೆ ರೀತಿ ಆಲೋಚನೆ ಮಾಡಿ. ಶುಭವಾಗ್ಲಿ ನಿಮಗೆ. ನೋಡಿ ಪಾಪ, ಬದಲಾವಣೆಯ ಕತೆ ಅಲ್ಲ. ಈಗ ನನ್ನಿಂದ ಅಂತ ಹೇಳ್ತಾರೆ, ಹಾಗೇನಿಲ್ಲ, ಅದು ಅವರ ದೊಡ್ಡ ಗುಣ. ನಾವು ಶ್ರೀಮತಿಯವರನ್ನು ಮೆಚ್ಚಬೇಕು. ಗಂಡನ ಒಳಗಿನ ತಳಮಳವನ್ನು ಅರ್ಥ ಮಾಡಿಕೊಂಡು ಅವರು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಅಥವಾ ಗಂಡನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ.